ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಹಾಗಾಗಿ ಈಗ 6ನೇ ದಿನ ಕೂಡ ದಿನದಿಂದ ದಿನಕ್ಕೆ ಯುದ್ಧದ ತೀಕ್ಷ್ಣತೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಹಲವಾರು ಕಡೆ ಇರಾನ್ ಕೂಡ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ, ಹಲವಾರು ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯುದ್ಧ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯ ಎಫೆಕ್ಟ್ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ಉದ್ಯಮಕ್ಕೂ ತಟ್ಟಿದೆ ಯುದ್ಧದ ಬಿಸಿ. ಕುಕ್ಕುಟೋದ್ಯಮ ಅಂತ ಕರೀತಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತಾಗ್ತಾ ಇಲ್ಲ ಮೊಟ್ಟೆ, ಭಾರತದಿಂದ ರಫ್ತಾಗ್ತಾ ಇಲ್ಲ. ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಿಂದ ಸರಬರಾಜು ಆಗ್ತಾ ಇತ್ತು, ಬೇರೆ ಬೇರೆ ದೇಶಗಳಿಗೆ ಇಲ್ಲ. ತಿಂಗಳಿಗೆ 5 ಕೋಟಿಗಿಂತ ಹೆಚ್ಚು ಮೊಟ್ಟೆ ಸರಬರಾಜು ಆಗ್ತಾ ಇತ್ತು ಬೇರೆ ದೇಶಗಳಿಗೆ. ಅಂದಾಜು 35 ಕೋಟಿಗೂ ಹೆಚ್ಚಿನ ವ್ಯವಹಾರ ಇದರಲ್ಲಿ ನಡೀತಾ ಇತ್ತು. ಆದರೆ ಈಗ ಎಫೆಕ್ಟ್, ಯುದ್ಧದ ಕಾರಣ ಪೂರ್ಣ ಪ್ರಮಾಣದ ರಫ್ತಿಗೆ ಈಗ ಸಮಸ್ಯೆ ಆಗಿದೆ. ಯುದ್ಧದ ಎಫೆಕ್ಟ್ ಸೌದಿ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ಪೂರೈಕೆ ಆಗ್ತಾ ಇತ್ತು, ಅಲ್ಲೇ ಯುದ್ಧ ನಡೀತಾ ಇದೆ. ಹೆಂಗೆ ತರಿಸ್ಕೋತಾರೆ? ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯ ಎಫೆಕ್ಟು ಮೊಟ್ಟೆ ಉದ್ಯಮದ ಮೇಲೆ ಬಿದ್ದಿದೆ ಅಂತ ಮಾಹಿತಿ. ಭಾರತ, ಕರ್ನಾಟಕವೂ ಸೇರಿದಂತೆ ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ, ಸೌದಿ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಂದರೆ ಒಂದು 35 ಕೋಟಿ ಬಿಸ್ನೆಸ್ ನಡೀತಾ ಇತ್ತು ಪ್ರತಿನಿತ್ಯ. ಈಗ ಅಲ್ಲಿ ಯುದ್ಧದ ಸನ್ನಿವೇಶ, ಹಾಗಾಗಿ ಈಗ ಏನೂ ಇಲ್ಲ ಸದ್ಯಕ್ಕೆ. ಆ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ ಅಂತ, ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಏನು ಮಾತಾಡ್ರಿ. ಸೊ ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಒಂದು ಉದ್ವಿಗ್ನತೆ ತೋರಿಸ್ತಾ ಇದೆ. ಅದರ ಎಫೆಕ್ಟ್ ನೋಡಿ ಎಲ್ಲೆಲ್ಲಿ ಬೀಳುತ್ತೆ ಅಂತ, ಅದರ ಪರಿಣಾಮ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಇಲ್ಲಿಂದ ಮೊಟ್ಟೆ ನಿಮಗೆ ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದದ್ದು ಸ್ಟಾಪ್ ಆಗಿದೆ.